ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನೊಂದು ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಾ ಇದ್ರೆ ಹೀಗೆ ನಮಗೆ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತೇಳಿ ಹೇಳ್ಕೊತೀನಿ ಫ್ರೆಂಡ್ಸ್. ಓಕೆನಾ? ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬೆಲ್ಲೈಕನ್ ಇರ್ತದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಕಳಿಸುವಂಥ ನಾವು ಅಪ್ಲೋಡ್ ಮಾಡೋಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಬೇಗ ಬೇಗ ನಮ್ಮ ಚಾನಲ್ನ ವೀಡಿಯೋಸ್ಗಳನ್ನು, ಶಾರ್ಟ್ಸ್ ವೀಡಿಯೋಸ್ಗಳನ್ನು, ಆಮೇಲೆ ಕಮ್ಯುನಿಟಿ ಪೋಸ್ಟ್, ಆಮೇಲೆ ಲೈವ್ನ ಸಹ ನೀವು ನೋಡ್ಬೋದು ಫ್ರೆಂಡ್ಸ್. ಓಕೆನಾ? ಈಗ ಏನಪ್ಪ ಇದು ಹೊರಗಡೆ ಹೊಂಟಿದ್ದೀರಾ ಅಂತೇಳಿ ನೀವು ಅನ್ಕೊತಾ ಇರ್ಬೋದು. ಹೌದು ಫ್ರೆಂಡ್ಸ್, ಹೊರಗಡೆ ಹೊಂಟಿದ್ವಿ. ಏನು, ಯಾವ ಫಂಕ್ಷನ್ಗೆ ಹೊಂಟಿದ್ವಿ, ಏನಿತ್ತು, ಅದರ ವಿಶೇಷ ಏನು ಅಂಥೇಳಿ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು. ಓಕೆನಾ? ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ತಂಗಿ ಅಕ್ಕ ಅವರು ಪೂಜೆನ ಇಟ್ಕೊಂಡಿದ್ರು. ಈಗ ಅಧಿಕ ಮಾಸ ಅಲ್ವಾ, ಹಾಗಾಗಿ ಪೂಜೆನ ಇಟ್ಕೊಂಡಿದ್ರು. ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಿದರು ಮತ್ತು ಮಡ್ಲಕ್ಕಿನ ತುಂಬಿದ್ರು. ಹಾಗೆ ಉಡಕಿ ಅಂತ ಏನು ಹೇಳ್ತೀವಿ ಫ್ರೆಂಡ್ಸ್, ಉಡಕಿನ ಹಾಕಿದ್ರು. 33 ಮುತ್ತೈದರಿಗೆ ಉಡಕಿ ಹಾಕ್ತೀನಿ ಅಂತೇಳಿ ಅಂದ್ಕೊಂಡಿದ್ರಂತೆ. ಹಾಗಾಗಿ 33 ಮುತ್ತೈದರಿಗೆ ಉಡಕಿ ಹಾಕಿದ್ರು ಫ್ರೆಂಡ್ಸ್. ತುಂಬ ಚೆನ್ನಾಗಿ ನಡೀತು ಫಂಕ್ಷನ್ನು. ಅಂತೂ ಇಂತೂ ಪ್ರೋಗ್ರಾಮು ಮತ್ತು ಪೂಜೆ ಯಾವ ಒಂದು ಏರಿಯಾ ಇದೆ ಆ ಒಂದು ಏರಿಯಾಕ್ಕೆ ಬಂದ್ವಿ ಫ್ರೆಂಡ್ಸ್. ಓಲಾ ಬುಕ್ ಮಾಡ್ತಾಯಿದ್ರು, ಹಾಗಾಗಿ ಒಂದು ಸಣ್ಣದಾಗಿ ವೀಡಿಯೋ ಮಾಡಿಕೊಂಡು ಬೆಂಗಳೂರಿನಲ್ಲಿರುವಂಥ ಒಂದು ಅಂಜನಾಪುರ ಅಂತೇಳಿ ಏನು ಏರಿಯಾ ಇದೆ ಆ ಒಂದು ಏರಿಯಾದಲ್ಲಿ ಅವರ ಅಪಾರ್ಟ್ಮೆಂಟ್ ಇದೆ ಫ್ರೆಂಡ್ಸ್. ನಮ್ಮ ತಂಗಿ ಮತ್ತು ಅವರ ಅಕ್ಕ ಅವರು ಇರುವಂಥದ್ದು. ಅವ್ರ ಮನೆಗೆ ಹೋಗ್ತಾ ಇದ್ದೀವಿ, ಬನ್ನಿ. ಸ್ಟೋನ್ ಕೇಸ್ ಅಪಾರ್ಟ್ಮೆಂಟ್ ಅಂಥೇಳಿ ಏನಿದೆ ನಮ್ಮ ತಂಗಿ ಮತ್ತು ಅವ್ರ ಅಕ್ಕ ಅವ್ರ ಅಪಾರ್ಟ್ಮೆಂಟು, ಅಲ್ಲಿಗೆ ಬಂದ್ವಿ ಫ್ರೆಂಡ್ಸ್. ನಮ್ಮ ಅಣ್ಣ ನಿಂತ್ಕೊಂಡಿದ್ರ, ಬನ್ನಿ ಬನ್ನಿ ಅಂಥೇಳಿ ಕರೆದ್ರು. ಆಮೇಲೆ ಮಾತಾಡಿಸಿದ್ರು, ಯೋಗಕ್ಷೇಮ ಎಲ್ಲ ಕೇಳಿದರು, ಅವರು ಕೇಳಿದರು, ನಾವು ಕೇಳಿದ್ವಿ. ಆಮೇಲೆ ಟಿಫಿನ್ ಮಾಡಿಕೊಂಡು ಮೇಲೆ ಇದೆ ಫ್ರೆಂಡ್ಸ್ ಅವ್ರ ಮನೆ. ಹಂಗಾಗಿ ಟಿಫಿನ್ ಮಾಡ್ಕೊಳ್ಳೋಣ, ಆಮೇಲೆ ಮೇಲೆ ಹೋಗೋಣ, ಲಿಫ್ಟ್ ಇದೆ, ಲಿಫ್ಟ್ ಮೂಲಕ ಹೋಗೋಣ ಅಂಥೇಳಿ ಹೇಳಿದರು. ಆಯಿತು ಅಂಥೇಳಿ ಟಿಫಿನೆಲ್ಲ ಮುಗಿಸ್ಕೊಂಡ್ವಿ. ಲಿಫ್ಟ್ ಮೂಲಕ ಅವ್ರ ಮನೆಗೆ ಬಂದ್ವಿ. ಇಲ್ಲಿ ಪೂಜೆ ಕೂತ್ಕೊಂಡಿದ್ರಲ್ಲ ಅವರೇ ನಮ್ಮ ತಂಗಿಯವರು ಅಕ್ಕ ಮತ್ತು ಭಾವ. ಪೂಜೆ ಸ್ಟಾರ್ಟ್ ಆಗಿತ್ತು ಫ್ರೆಂಡ್ಸ್. ದೇವ್ರಿಗೆ ಮೊದಲು ನಮಸ್ಕಾರ ಮಾಡಿಕೊಂಡು, ಎಲ್ಲ ಒಳ್ಳೆಯದಾಗ್ಲಪ್ಪ ತಂದೆ, ಎಲ್ರಿಗೂ ಒಳ್ಳೆ ಆರೋಗ್ಯ, ಆಯಸ್ಸು, ಸಂಪತ್ತೆಲ್ಲ ಕೊಟ್ಟು ಕಾಪಾಡು ತಂದೆ ಅಂತೇಳಿ ದೇವ್ರ ಹತ್ರ ಬೇಡ್ಕೊಂಡು, ನೆಕ್ಸ್ಟು ಅಲ್ಲಿ ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ದು ಫ್ರೆಂಡ್ಸ್. ಅವ್ರನ್ನ ಮಾತಾಡ್ಸ್ಕೊತ, ಸತ್ಯನಾರಾಯಣ ಪೂಜೆ ಅಂತಂದರೆ ಗೊತ್ತಲ್ಲ ಫ್ರೆಂಡ್ಸ್, 5 ಅಧ್ಯಾಯ ಇರ್ತವೆ. ಆ ಒಂದು 5 ಅಧ್ಯಾಯ ಮುಗಿದ್ವು. ಪುರೋಹಿತರೆಲ್ಲ ಅಧ್ಯಾಯವನ್ನು ಓದಿ ಇಲ್ಲಿ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು ಸಹ. ನಿಮ್ಮ ಒಂದು ಕೋರಿಕೆಗಳು, ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಅಥವಾ ನಿಮ್ಮ ಒಂದು ಹರಕೆಗಳು ಏನಿದ್ದಾವೆ ಅವು ದೇವ್ರ ಮುಂದೆ ಬೇಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಒಂದು ಹರಕೆಗಳು, ಆಸೆ ಆಕಾಂಕ್ಷೆಗಳು, ಗುರಿ ಏನಿದೆ ಅವೆಲ್ಲ ಆದಷ್ಟು ಬೇಗ ನೆರವೇರಲಿ ಅಂತೇಳಿ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಓಕೆನಾ? ಏನು ಗೊತ್ತಾ ಫ್ರೆಂಡ್ಸ್, ನಾವು ದೇವ್ರ ಹತ್ರ ಏನು ಬೇಡ್ಕೊತೀವಿ ಅದಕ್ಕೆ ತಕ್ಕಂತೆ ಫಲ ಸಿಗಬೇಕು ಅಂತಂದರೆ ನಾವು ಶ್ರಮಕ್ಕೆ ತಕ್ಕಂತೆ ನಾವು ದುಡಿಲೇಬೇಕು. ಆ ಒಂದು ಕೆಲಸ ಕಾರ್ಯಗಳಿಗೆ ತಕ್ಕಂತೆ ದುಡಿಲೇಬೇಕು, ಕೆಲಸ ಮಾಡಲೇಬೇಕು, ಅದಕ್ಕೆ ತಕ್ಕಂತೆ ನಾವು ನಡ್ಕೊಬೇಕಾಗುತ್ತೆ. ಹಾಗಾಗಿ ಆಗಿದ್ದಾಗ ಮಾತ್ರ ನಮಗೆ ಫಲ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು, ಗುರಿ ಮತ್ತು ನಿಮ್ಮ ಒಂದು ಕೋರಿಕೆಗಳು ಏನಿದೆ ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಿ. ದೇವರು ಸಹ ಖಂಡಿತವಾಗಿ ನಿಮಗೆ ಫಲ ಕೊಡ್ತಾರೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆನಾ? ನಮ್ಮ ಒಂದು ಲೈವಲ್ಲಿ ಭರತ್ ಸರ್ ಅಂತೇಳಿ ಬರ್ತಾರೆ ಫ್ರೆಂಡ್ಸ್. ಅವರು ಅಧಿಕ ಮಾಸದ
ಒಂದು ವಿಶೇಷತೆಯನ್ನು ತಿಳಿಸಿದರು. ನನಗೆ ಕೇಳಿದ್ರು ಅವ್ರು ಫಸ್ಟ್, ನನಗೇನು ತಿಳಿದಿದೆ ಅದನ್ನು ಹೇಳಿದೆ. ಬಟ್ ಅವ್ರು ಪುರೋಹಿತರು ಇರೋದ್ರಿಂದ ಅವ್ರು ಸಂಕ್ಷಿಪ್ತವಾಗಿ ನನಗೆ ತುಂಬ ಚೆನ್ನಾಗಿ ಹೇಳಿಕೊಟ್ರು. ನೀವು ಆ ಒಂದು ಲೈವ್ನ ನೋಡಿದ್ರೆ ಗೊತ್ತಾಗುತ್ತೆ. ಓಕೆನಾ ಫ್ರೆಂಡ್ಸ್, ಅಧಿಕ ಮಾಸದ ಒಂದು ವಿಶೇಷವನ್ನು ಈ ಒಂದು ವಿಡಿಯೋದ ಮೂಲಕ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆನಾ, ಭರತ್ ಸರ್ಗೆ ಮೊದಲೇದಾಗಿ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಬನ್ನಿ ಫ್ರೆಂಡ್ಸ್, ಅಧಿಕ ಮಾಸದ ಒಂದು ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಓಕೆನಾ, ನಮ್ಮ ಒಂದು ಸನಾತನದ ಪಂಚಾಂಗದ ಪ್ರಕಾರ ಒಂದು ಸಂವತ್ಸರಕ್ಕೆ 12 ಮಾಸಗಳು ಅಂದರೆ ವರ್ಷ. ಸೌರಮಾನ ಪದ್ಧತಿ ಮತ್ತು ಚಂದ್ರಮಾನ ಪದ್ಧತಿ ಅಂತೇಳಿ 2 ಪ್ರಕಾರಗಳಿವೆ. ಸೂರ್ಯದೇವರು ಏನು ಮಾಡ್ತಾರಂತೆ, 12 ಮಾಸಗಳಲ್ಲಿ ಒಂದು ರಾಶಿಯಲ್ಲಿ ಒಂದು ತಿಂಗಳು ಇರ್ತಾರಂತೆ. ಓಕೆನಾ, ಹೀಗೆ ಒಂದು ವರ್ಷಕ್ಕೆ 12 ರಾಶಿ ಸಂಚಾರ ಮಾಡ್ತಾರಂತೆ. ಯಾರು? ಸೂರ್ಯದೇವರು ಯಾವ ರಾಶಿ ಪ್ರವೇಶ ಮಾಡ್ತಾರೋ ಆ ದಿನ ಆ ರಾಶಿ ಸಂಕ್ರಾಂತಿ ಅಂಥೇಳಿ ಕರೆಯಲಾಗತ್ತಂತೆ. ಉದಾಹರಣೆಗೆ ಮಕರ ರಾಶಿಗೆ ಪ್ರವೇಶ ಮಾಡಿದ್ದೇ ಆದರೆ ಮಕರ ಸಂಕ್ರಾಂತಿ ಅಂಥೇಳಿ ಕರಿತೀವಿ. ಮೇಷರಾಶಿಗೆ ಸಂಚಾರ ಮಾಡಿದರೆ ಸೂರ್ಯದೇವರು ಮೇಷ ಸಂಕ್ರಾಂತಿ ಅಂಥೇಳಿ ಕರಿತೀವಿ. ಹೀಗೆ ಎಲ್ಲ ರಾಶಿಗಳ ಸಂಚಾರವನ್ನು ಸೂರ್ಯದೇವರು ಮಾಡಿದ್ದೇ ಆಗಿದ್ದರೆ ಆ ಒಂದು ರಾಶಿಗಳ ಒಂದು ಪ್ರಕಾರ ಸಂಕ್ರಾಂತಿ ನಡೆಯಲಾಗುತ್ತೆ. ಒಂದು ಅಮಾವಾಸ್ಯೆ ಮರುದಿನದಿಂದ ಇನ್ನೊಂದು ಅಮಾವಾಸ್ಯೆವರೆಗೆ ಒಂದು ಮಾಸ ಅಂಥೇಳಿ ಕರೆಯಲಾಗುತ್ತೆ. ಯಾವ ಮಾಸದಲ್ಲಿ ಅರ್ಥಾತ್ ಯಾವ ತಿಂಗಳಲ್ಲಿ ಸಂಕ್ರಾಂತಿ ಬರುವುದಿಲ್ಲವೋ ಆ ಮಾಸವನ್ನು ಅಧಿಕ ಮಾಸ ಅಂಥೇಳಿ ಕರೆಯಲಾಗುತ್ತೆ. 2 ಅಮಾವಾಸ್ಯೆಗಳ ಮಧ್ಯ ಸಂಕ್ರಾಂತಿ ಒಂದೇ ಇದ್ದರೆ ಅದುವೇ ಅಧಿಕ ಮಾಸ. ಯಾವ ಮಾಸದಲ್ಲಿ 2 ಸಂಕ್ರಾಂತಿ ಬರುತ್ತದೆ ಅದು ಶೂನ್ಯ ಮಾಸ ಅಂಥೇಳಿ ಕರೆಯಲಾಗುತ್ತಂತೆ. 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಬಂದೇ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಈ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಅಂಥೇಳಿ ಕರೆಯಲಾಗುತ್ತೆ. ಯಾಕಪ್ಪ ಆ ಥರ ಕರೀತಾರೆ ಅಂತಂದರೆ, ಪ್ರತಿ ಮಾಸಕ್ಕೂ ಅಧಿದೇವತೆ ಇರ್ತಾರಂತೆ. ಈ ಒಂದು ಮಾಸಕ್ಕೆ ಅಧಿದೇವತೆ ಇಲ್ಲದೇ ಇರುವ ಕಾರಣ ಶ್ರೀಮನ್ ನಾರಾಯಣ ಸ್ವಾಮಿ ದೇವರನ್ನು ಅಂದರೆ ಪುರುಷೋತ್ತಮನ ಸ್ವರೂಪವಾಗಿ ಅಧಿಪತಿ ಆಗುತ್ತಾರೆ. ಅದಕ್ಕೆ ಶ್ರೀಹರಿ ಋತ ಆಚರಣೆಗೆ ಮಹತ್ವ ಹೆಚ್ಚಾಗಿರುತ್ತೆ ಅಂಥೇಳಿ ಹೇಳಲಾಗುತ್ತೆ. ಋತು ಮತ್ತು ಮಾಸಗಳ ಸಮತೋಲನದಲ್ಲಿ ಪಂಚಾಂಗದಲ್ಲಿ ಗಣಿತದಲ್ಲಿ ಪ್ರತಿ ವರ್ಷ 11 ದಿನ ವ್ಯತ್ಯಾಸ ಬರುತ್ತೆ. 3 ವರ್ಷಕ್ಕೆ ಒಮ್ಮೆ 33 ದಿನ ಸೇರಿಸಿ ಅಧಿಕ ಮಾಸ ಬರುತ್ತದೆ ಅಂತೇಳಿ ಹೇಳಲಾಗುತ್ತೆ. 3 ವರ್ಷಕ್ಕೆ ಒಮ್ಮೆ ಅಧಿಕ ಮಾಸ ಬರುವುದರಿಂದ ನಮ್ಮ ಹಬ್ಬಗಳು ಯಾವ ಕಾಲಕ್ಕೆ ಬೇಸಿಗೆ ಮಳೆ ಬೆಳೆ ಬರಬೇಕು ಅದೇ ಕಾಲಕ್ಕೆ ಬರುವಂಥದ್ದಾಗಿದೆ. ಅಧಿಕ ಮಾಸ ಅಂತ ಏನು ಹೇಳ್ತೀವಿ, ಕ್ಯಾಲೆಂಡರ್ ಪ್ರಕಾರ ಲೀಪ್ ಇಯರ್ ಅಂತೇಳಿ ಕರೆಯಲಾಗುತ್ತೆ. ಫ್ರೆಂಡ್ಸ್, ಈ ರೀತಿ ಸಂಕ್ಷಿಪ್ತವಾಗಿ ನಮ್ಮ ಭರತ್ ಸರು ನಮ್ಮ ಒಂದು ಲೈವ್ನ ಮೂಲಕ ಅಧಿಕ ಮಾಸದ ಒಂದು ವಿಶೇಷತೆಯನ್ನು ತಿಳಿಸ್ಕೊಟ್ರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು ಸಂಕ್ಷಿಪ್ತವಾಗಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಕೆಲವೊಂದು ವಿಶೇಷತೆಗಳನ್ನು, ಕೆಲವೊಂದು ಹಬ್ಬ ಹರಿದಿನಗಳ ಬಗ್ಗೆ ನಮ್ಮ ಒಂದು ಲೈವ್ನ ಮೂಲಕ ತಿಳಿಸ್ಕೊಳ್ಳಲಾಗುತ್ತೆ. ಕೆಲವೊಂದು ವಿಷಯಗಳನ್ನು ಒಂದು ಚರ್ಚೆ ಮಾಡಲಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಮ್ಮ ಒಂದು ಲೈವ್ನ ನೋಡಿ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆನಾ, ಈಗ ವಿಶೇಷತೆಯನ್ನು ತಿಳ್ಕೊಂಡ್ರಿ, ಅಧಿಕ ಮಾಸದ ಒಂದು ವಿಶೇಷತೆಯನ್ನು ತಿಳ್ಕೊಂಡ್ರಿ. ಆಮೇಲೆ ದೇವ್ರ ದರ್ಶನವನ್ನು ಮಾಡಿದ್ರಿ, ಸತ್ಯನಾರಾಯಣ ಸ್ವಾಮಿಯವರ ದರ್ಶನವನ್ನು ಮಾಡಿದ್ರಿ, ನಮಸ್ಕಾರವನ್ನು ಮಾಡ್ಕೊಂಡ್ರಿ. ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ನಾನು ಸಹ ಬೇಡ್ಕೊತೀನಿ ಫ್ರೆಂಡ್ಸ್. ಈಗ ಎಲ್ಲ ಪೂಜೆ ಎಲ್ಲ ಆಯಿತು, ಊಟ ಎಲ್ಲ ಮಾಡ್ಕೊಂಡ್ವಾ, ಆಮೇಲೆ ಉಡಕ್ಕೆ ಹಾಕ್ತೀನಿ ಬರ್ರಿ ಅಂತೇಳಿ ಹೇಳಿದರು. ಹಾಗಾಗಿ ಎಲ್ಲರೂ ಹೋಗಿ ಹಾಕ್ಸ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಈ ಒಂದು ಅಧಿಕ ಮಾಸದಲ್ಲಿ ತಮ್ಮಂದ್ರಿಗೆ ಅಣ್ಣಂದ್ರಿಗೆ ಅಧಿಕ ಭಾಗಣ ಅಂತೇಳಿ ಕೊಡ್ತೀವಿ. 33 ಅತಿರಸ ಹತ್ರ 33 ಅನಾರಸ್ ಅಂತ ಏನು ಹೇಳ್ತೀವಿ, ಆ ಒಂದು ಅನಾರಸ್ನ ಮಾಡಿಕೊಂಡು 33, ಆಮೇಲೆ ಅವರಿಗೇನೋ ಬಂಗಾರ ಬೆಳ್ಳಿ ಅಥವಾ ಸ್ಟೀಲ್ ಪಾತ್ರೆಗಳ ಲೆಕ್ಕಕ್ಕೆ ದಾನವನ್ನು ಕೊಡ್ತೀವಿ ಫ್ರೆಂಡ್ಸ್. ಅಂದರೆ ಬಾಗಿಣ ಅಂತೇಳಿ ಕೊಡ್ತೀವಿ ಫ್ರೆಂಡ್ಸ್. ತುಂಬ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಆಮೇಲೆ 33 ಏನೇ ಕೊಟ್ಟರು, ಏನೇ ದಾನ ಮಾಡಿದ್ರು 33 ಎಣಿಕೆನ ಮಾಡಿ ಆ ಒಂದು ದಾನವನ್ನು ಮಾಡಲಾಗುತ್ತೆ. ಉಡೇಕಿನೆಲ್ಲ ಹಾಕ್ಸ್ಕೊಂಡು ತುಳಸಮ್ಮಗೆ ನಮಸ್ಕಾರ ಮಾಡಿಕೊಂಡು ಒಳ್ಳೇದಾಗಲಿ ತಾಯಿ ಅಂತೇಳಿ ಬೇಡ್ಕೊಂಡು ಉಡೇಕಿನೆಲ್ಲ ತೊಗೊಂಬಂದ್ವಿ ಫ್ರೆಂಡ್ಸ್. ನಮ್ಮ ತಂಗಿ ಮನೆ ಕರೆದಿದ್ಲ, ಹಾಗಾಗಿ ನಮ್ಮ ತಂಗಿ ಮನೇನ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮನೆಯನ್ನೆಲ್ಲ ನೋಡಿಕೊಂಡು ಎಲ್ಲ ಒಂದು ಸತ್ಯನಾರಾಯಣ ಸ್ವಾಮಿಯ ದೇವರ ಒಂದು ದರ್ಶನ ಮಾಡಿಕೊಂಡು ಮಡ್ಲಕ್ಕಿ ಅಥವಾ ಉಡೇಕಿ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ತೊಗೊಂಡು ಬರ್ತಾಯಿದ್ವಿ ಫ್ರೆಂಡ್ಸ್. ಓಲಾ ಬುಕ್ ಮಾಡಿದ್ವಾ,
ಬರ್ತಾಯಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಮರುದಿನ ಮತ್ತೆ ನಮ್ಮ ತಮ್ಮ ಅವರು ಉಡೇಕೆ ಹಾಕ್ತೀನಿ, ಮಡ್ಲಕ್ಕಿ ಹಾಕ್ತೀನಿ ಬರ್ರಿ ಅಂಥೇಳಿ ಹೇಳಿದರು. ಈಗ ಅಲ್ಲಿಗೆ ಹೋಗಿದ್ವಿ. ನೋಡ್ತಾ ಇರ್ಬೋದು ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತೇಳಿ. ಈಗ ನಮ್ಮ ತಂಗಿನೂ ಬಂದಿದ್ಲು ಫ್ರೆಂಡ್ಸ್. ಅಲ್ಲಿ ಉಡೇಕೆ ಹಾಕ್ಸ್ಕೊಂಬಂದಿದ್ಲು ಅವ್ರ ಅಕ್ಕವ್ರ ಮನೆಯಲ್ಲಿ. ಅದನ್ನು ಆಗ್ಲಿಸ್ಬೇಕು ಅಂಥೇಳಿ ನಾವೇನು ಮಾಡ್ತೀವಿ ಗೊತ್ತಾ ಫ್ರೆಂಡ್ಸ್, ಉಡೇಕಿನ ಹಾಕಿರ್ತಾರಲ್ಲ ಅದನ್ನು ಮನೆಗೆ ತೊಗೊಂಬಂದ್ಮೇಲೆ ಈಗ ವಿಶೇಷತೆ ಏನಿರ್ತವೆ ಅಂದರೆ ಹಬ್ಬ ಹರಿದಿನಗಳು ಇರಬೇಕಾದ್ರೆ ಅಥವಾ ಹುಣ್ಣಿಮೆಗೆ ನಾವು ಒಂದು ಅಕ್ಕಿನ ಅಡುಗೆಗಳನ್ನು ಮಾಡಿ ನೈವೇದ್ಯ ಮಾಡಿರ್ತೀವಿ. ಹಾಗಾಗಿ ನಮ್ಮ ತಂಗಿ ಏನು ಮಾಡಿದ್ರು, ನಮ್ಮ ತಮ್ಮವ್ರ ಮನೆಗೆ ತೊಗೊಂಬರ್ತೀನಿ ಅಂತೇಳಿ ಹೇಳಿದ್ರಂತೆ. ಹಾಗಾಗಿ ನಮ್ಮ ತಂಗಿನೂ ಬಂದಿದ್ಲು, ನಾನು ಹೋಗೋದು ಇಬ್ಬರೂ ಆ ಒಂದು ಉಡೇಕಿನ ಅವರ ಒಂದು ದೇವ್ರ ಮನೆಯಲ್ಲಿ ಇಟ್ಟು, ಅಂದರೆ ತವ್ರ ಮನೆ ಲೆಕ್ಕಕ್ಕೆ ನಾವು ಹೋದ್ವಿ. ಮತ್ತು ಈಗ ಊರಿಗೆ ಹೋಗ್ಬೇಕಂದ್ರೆ ಆಗಲ್ಲ ಫ್ರೆಂಡ್ಸ್. ಹಾಗಾಗಿ ಸ್ಕೂಲ್ಗಳು ಸಹ ಸ್ಟಾರ್ಟ್ ಆಗಿಬಿಟ್ಟಿದ್ವು. ಹಾಗಾಗಿ ನಮ್ಮ ತಮ್ಮನೂ ಇಲ್ಲೇ ಬೆಂಗಳೂರಲ್ಲೇ ಇದ್ರಲ್ಲ, ಹಾಗಾಗಿ ನಮ್ಮ ತಂಗಿನೂ ನಾನು ಹೋಗಿ ಆ ಒಂದು ಉಡೇಕಿನ ದೇವ್ರ ಮುಂದೆ ಇಟ್ಟು ಅವ್ರ ಮನೆ ಕಡೆಯಿಂದ ಅಂದರೆ ತವ್ರ ಮನೆಯಿಂದ ಮತ್ತು ಉಡೇಕಿನ ನಮ್ಮ ಮನೆಗೆ ಹಾಕ್ಸ್ಕೊಂಡು ತೊಗೊಂಬಂದ್ವಿ. ಈ ರೀತಿ ಇರುತ್ತೆ ಫ್ರೆಂಡ್ಸ್. ಓಕೆನಾ. ಈಗ ನಮ್ಮ ತಂಗಿಗೆ ಉಡೇಕಿನ ಮಡ್ಲಕ್ಕಿನ ತುಂಬ್ತಾ ಇದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಮ್ಮ ತಂಗಿದು ಮುಗಿಸ್ಕೊಂಡ್ರು ಫ್ರೆಂಡ್ಸ್. ಮಡ್ಲಕ್ಕಿ ಹಾಕ್ಸ್ಕೊಂಡ್ಲು. ನೆಕ್ಸ್ಟು ಈಗ ನಾನು ಮಡ್ಲಕ್ಕಿನ ಹಾಕ್ಸ್ಕೊತಾ ಇದ್ದೀನಿ ನಮ್ಮ ತವ್ರ ಮನೆ ಕಡೆಯಿಂದ. ಅಂದರೆ ನಮ್ಮ ತಮ್ಮನೂ ಸಹ ತುಂಬ ಪ್ರೀತಿ ಮಾಡ್ತಾರೆ. ನಮ್ಮ ತಮ್ಮನ ಹೆಂಡ್ತಿ, ಆಮೇಲೆ ನಮ್ಮ ಆಂಟಿ, ನಮ್ಮ ಅಂಕಲ್ಲು ತುಂಬ ಒಳ್ಳೆ ರೀತಿಯಲ್ಲಿ ನಾವೇನು ಕೇಳ್ತೀವಿ ಇಲ್ಲ ಅಂತ ಅನ್ನಲ್ಲ. ತಮ್ಮ ತಕ್ಕ ಮಟ್ಟಿಗಾದ್ರೂ ಅದನ್ನು ಅನುಕೂಲ ಮಾಡಿಕೊಡ್ತಾರೆ. ತುಂಬ ಖುಷಿಯಾಗುತ್ತೆ. ನಮ್ಮಪ್ಪ ನಮ್ಮಮ್ಮ ಇಲ್ಲ ಫ್ರೆಂಡ್ಸ್ ನಮಗೆ. ಆಮೇಲೆ ನಮ್ಮ ತಂಗಿಗೂ ಸಹ ಅಷ್ಟೇ, ಅವರಪ್ಪ ಅಮ್ಮ ಇಲ್ಲ, ಅಣ್ಣ ಇದ್ದಾರೆ. ಪಾಪ ಅವ್ರ ಮನೇಲಿ ಏನೋ ಅನಾನುಕೂಲ ಇತ್ತಂತೆ, ಯಾರೋ ತೀರು ಹೋಗಿದ್ರಂತೆ. ಹಾಗಾಗಿ ಅನಾನುಕೂಲ ಇಲ್ಲಮ್ಮ ಅಂತ ಹೇಳಿದ್ದಕ್ಕೆ ಪಾಪ ಅವ್ರ ಅಣ್ಣನ ಲೆಕ್ಕಕ್ಕೆ ಆಕಿ ನಮ್ಮ ತಮ್ಮನ ಮನೆಗೆ ಬಂದರು. ನನ್ನ ತಮ್ಮನ ಲೆಕ್ಕಕ್ಕೆ ನಾನು ಬಂದು ಮಡ್ಲಕ್ಕಿನ ತುಂಬಿಸ್ಕೊಂಡ್ವಿ. ತುಂಬ ಖುಷಿಯಾಯಿತು, ಒಂಥರ ಬೇಜಾರಾಯಿತು. ಅಪ್ಪ ಅಮ್ಮ ಇದ್ದರೆ ಅವರು ಸಹ ಒಂದು ಈ ರೀತಿ ಮಡ್ಲಕ್ಕಿನ ಹಾಕ್ತಿದ್ರಲ್ಲ ಅಂಥೇಳಿ ತುಂಬ ಮಿಸ್ ಮಾಡಿಕೊಂಡೆ ಫ್ರೆಂಡ್ಸ್. ಆ ದಿನವಂತೂ ಏನು ಮಾಡೋದು ಫ್ರೆಂಡ್ಸ್, ಆಯಸ್ಸು ಅನ್ನೋದು ಯಾರ ಕೈಯಲ್ಲೂ ಇಲ್ಲ. ದೇವ್ರ ಹತ್ರ ಹೋಗಿದ್ದಾರೆ, ಅಲ್ಲೇ ನಿಂತು ಒಂದು ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಲಿ, ದೇವರು ಒಳ್ಳೆ ರೀತಿಯಲ್ಲಿ ಅವರಿಗೆ ಮುಕ್ತಿನ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಓಕೆನಾ. ತುಳಸಮ್ಮಗೆ ನಮಸ್ಕಾರ ಮಾಡಿಕೊಂಡು ನಮ್ಮ ತವ್ರ ಮನೆಗೆ ಒಳ್ಳೇದಾಗಲಿ ಅಂತೇಳಿ ಬೇಡ್ಕೊಂಡು ಇಬ್ಬರೂ ಮಡ್ಲಕ್ಕಿನ ತುಂಬಿಸ್ಕೊಂಡು ಒಳಗಡೆ ಬಂದು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಊಟವನ್ನು ಮಾಡ್ಕೊಂಡ್ವಿ ಫ್ರೆಂಡ್ಸ್. ಈ ರೀತಿ ಎಲ್ಲ ಅಡುಗೆಗಳನ್ನು ಮಾಡಿದ್ಲು ನಮ್ಮ ತಮ್ಮನ ಹೆಂಡ್ತಿ. ತುಂಬ ಖುಷಿಯಾಯಿತು. ಮತ್ತು ನಮ್ಮ ತಂಗಿಯವರು ಬರ್ತೀವಕ್ಕ ಅಂತೇಳಿ ಹೇಳಿದ್ರೆ ಟೈಮೂ ಆಗಿತ್ತು. ಹಾಗಾಗಿ ಅವರು ಸಹ ಹೋದರು. ಮರುದಿನ ಹುಣ್ಣಿಮೆ ಬಂತು ಫ್ರೆಂಡ್ಸ್. ಹುಣ್ಣಿಮೆ ದಿನವೂ ಸಹ ಪೂಜೆ ಮಾಡಬೇಕಲ್ವ. ಹಾಗಾಗಿ ನಾವು ಮಡ್ಲಕ್ಕಿನ ಹಾಕ್ಸ್ಕೊಂಬಂದಿದ್ನಲ್ಲ ನಮ್ಮ ತಮ್ಮನ ಮನೆಯಲ್ಲಿ, ಆ ಒಂದು ಅಕ್ಕಿಯಿಂದ ಅಕ್ಕಿ ಪಾಯಸ ಮಾಡಿ ನೈವೇದ್ಯ ಮಾಡಿದೆ. ಈ ರೀತಿ ಇತ್ತು ಈ ಒಂದು ದಿನಗಳು. ತುಂಬ ಖುಷಿಯಾಯಿತು. ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಓಕೆನಾ. ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.